ಜೀವನ ಅನ್ನೋದು ಒಂದು ಪ್ರಯಾಣ. ಆದರೆ ಕೆಲವೊಮ್ಮೆ ನಾವು ಗುರಿ ಇಲ್ಲದೆ ಹೊರಟ್ರೂ ದಾರಿ ನಮಗೆ ಹೊಸ ಪಾಠನ ಕಲಿಸ್ತವೆ. ಹೈಜೀನ್ ಮೇಂಟೈನ್ ಮಾಡ್ತಾರೆ ಇವರು. ಹೈಜೀನ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಸ್ಪೀಡ್ ಸರ್ವಿಸ್ ಐತಿ. ನನಗಂತೂ ಪರ್ಸ್ನಲಿ ಇದು ಭಾಳ ಇಷ್ಟ ಆಯಿತು. ಇವತ್ತು ನಾನು ಯಾವ ಪ್ಲ್ಯಾನ್ ಇಲ್ಲದೆ ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟೆ. ಬನ್ನಿ, ಈ ಅನಿರೀಕ್ಷಿತ ಪಯಣದಲ್ಲಿ ನನ್ನ ಜೊತೆ ಸೇರಿಕೊಳ್ಳಿ. ಬಟ್ ರೇಟ್ ಜಾಸ್ತಿ ಐತಿ. ಯಾವಾಗಾದ್ರೂ ಒಂದ್ಸರಿ ಬಂದು ತಿನ್ನಕ್ಕೆ ಭಾಳ ಓಕೆ. ಇಲ್ಲ ಅಂತಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿನ ತೊಗೊಂಡ್ಬರ್ಬೇಕು. ಇಸ್ಕಾನ್ ಟೆಂಪಲ್ ನಾನು ಅಂದ್ಕೊಂಡಿದ್ದೆ ಭಾಳ ರಶ್ ಇರ್ತೈತೆ ಅಂಥೇಳಿ. ರಶ್ ಇಲ್ಲ. 10 ಗಂಟೆ ಆಗೈತಿ, ಈಗ 10:30 ಆಗೈತಿ. ಭಾಳ ಅಂದ್ರೆ ಆದರೂ ನೈಸ್ ಪೇಂಟಿಂಗ್. ಇಲ್ಲೂ ನೋಡ್ರಿ, ಪೇಂಟಿಂಗ್ ಯಾವ ನಮೂನಿ ಅದಾವ. ಯಪ್ಪ, ಅಲ್ಲೆಲ್ಲ ರಿಸ್ಟ್ರಿಕ್ಷನ್ ಅದಾವೆ. ಮೇ ಬಿ ಅಲ್ಲೆಲ್ಲ ಪರ್ಮಿಷನ್ ಇಲ್ಲ. ಸೊ ಆ ಪರ್ಮಿಷನ್ ಇಲ್ಲದೆ ಇರೋ ಕಾರಣ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಹಾಯ್, ಮತ್ತೆ ಒಂದು ಹೊಸ ವಿಡಿಯೋಗೆ ಮತ್ತೆ ನಿಮ್ಗೆಲ್ರಿಗೂ ವೆಲ್ಕಮ್. ಇವತ್ತು ನಾವೇನು ಪ್ಲ್ಯಾನ್ ಮಾಡೇನಂತಂದ್ರೆ, ಇವತ್ತು ಬೆಂಗಳೂರಿನ ಇಸ್ಕಾನ್ ಟೆಂಪಲ್ನ ವಿಸಿಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿವಿ. ಇಸ್ಕಾನ್ ಟೆಂಪಲ್ನ ವಿಸಿಟ್ ಮಾಡಿ ಆ ಇಸ್ಕಾನ್ ಟೆಂಪಲ್ ಒಳಗಡೆ ಯಾವ ಥರ ವಾತಾವರಣ ಐತಿ, ಆಮೇಲೆ ಯಾವ ಥರ ಅಲ್ಲಿ ಕಲ್ಚರ್ ಐತಿ, ಆಮೇಲೆ ಯಾವ ಥರ ಆ ದೇವಸ್ಥಾನದ ಸುತ್ತಮುತ್ತಲು ವಾತಾವರಣ ಐತಿ ಅಂಥೇಳಿ ತಿಳ್ಕೊಳ್ಬೇಕನ್ನೋ ಕುತೂಹಲ ಇವತ್ತು ನಂಗೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ನನ್ನ ಸಣ್ಣದೊಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನನ್ನ ಸ್ಕೂಟಿ ಜೊತೆ ಇಸ್ಕಾನ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿ, ಆಮೇಲೆ ಇಸ್ಕಾನ್ ಟೆಂಪಲ್ ಅಷ್ಟೇ ಅಲ್ಲ, ಅದ್ರ ಸುತ್ತಮುತ್ತಲು ಯಾವುದು ಬರ್ತಾವೋ ಆ ಪ್ಲೇಸಸ್ ಒಳಗಡೆ ಯಾವುದು ನನಗಿಷ್ಟ ಆಗುತ್ತೋ ಆ ಇಷ್ಟಪಟ್ಟಿರೋ ಪ್ಲೇಸಸ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಬಗ್ಗೆ ತಿಳ್ಕೊಳ್ಳೋಣ ಅಂಥೇಳಿ ಇವತ್ತೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲ್ಯಾನ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಹೋಗಿ ಒಂದು ಸಣ್ಣದ ಒಂದು ಡಾಕ್ಯುಮೆಂಟ್ರಿ ಥರ ಅಥವಾ ಯಾವ ವಿಡಿಯೋಸ್ ಮಾಡ್ಬೇಕಂತ ಭಾಳ ಆಸೆ ಐತಿ. ನಾನು ಹೋಗುವಂಥ ಪ್ರತಿಯೊಂದು ಮೂಮೆಂಟ್ನು ಡಾಕ್ಯುಮೆಂಟ್ ಮಾಡಬೇಕು, ಆಮೇಲೆ ಕ್ಯಾಪ್ಚರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿನಿ. ಸೊ ನಂಗೆ ಗೊತ್ತಿಲ್ಲ ಅದು ಯಾವ ಥರ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂಥೇಳಿ ಟ್ರೈ ಅಂತೂ ಮಾಡೋದೈತಿ. ಸೊ ಇದು ನಂಗೆ ಭಾಳ ಇಂಟ್ರೆಸ್ಟ್ ಕೊಟ್ಟಿರುವಂಥ ಜರ್ನಿ. ರಾಧೆ ಮತ್ತು ಕೃಷ್ಣ ಯಾವ ಥರ ನಮಗೆ ದರ್ಶನ ಕೊಡೋಕೆ ಕಾಯತಾರ ಅಂಥೇಳಿ ನಮಗಂತೂ ಭಾಳ ಕ್ಯೂರಿಯಾಸಿಟಿ ಐತಿ ದರ್ಶನ ತೊಗೊಳಕ್ಕೆ. ಹೋಗೋಣ ಡೈರೆಕ್ಟ್ ಇಸ್ಕಾನ್ ಟೆಂಪಲ್ ಒಳಗಡೆ ನಾನು ಡೈರೆಕ್ಟಾಗಿ ಸಿಗ್ತೀನಿ. ಆಮೇಲೆ ಅದು ಬರೀ ಇಸ್ಕಾನ್ ಟೆಂಪಲ್ ಅಲ್ಲ, ಅದ್ರ ಸುತ್ತಮುತ್ತಲು ಮತ್ತೆ ಯಾವ ಪ್ಲೇಸಸ್ ಅದಾವ ಅಂತ ನೋಡಬೇಕು. ಬೆಳಗ್ಗೆ 7 ಗಂಟೆಗೆ ಬಿಡಬೇಕಂತ ಅಂದ್ಕೊಂಡಿದ್ವಿ. ಸೊ 7 ಗಂಟೆಗೆ ಪ್ಲ್ಯಾನ್ ಪ್ರಕಾರ ಆಗಲಿಲ್ಲ, ಜಾಸ್ತಿ ಟ್ರಾಫಿಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೋದ ಸರಿನೂ ನಾವು ಟ್ರಾಫಿಕ್ನ ಜಾಸ್ತಿ ಫೇಸ್ ಮಾಡಿದ್ವಿ. ಕ್ರೌಡ್ ಫಿಯರ್ ಏನೈತಿ ಅದು ಮಾತಾಡುವಂಥದ್ದು, ಆ ಫಿಯರ್ನ ಇವತ್ತು ಸಂಪೂರ್ಣವಾಗಿ ತೆಗೆದು ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಸೊ ಎಸ್, ಈ ಜರ್ನಿ ಜೊತೆ ನೀವು ನನ್ನ ಜೊತೆ ಜಾಯ್ನ್ ಆಗಿರಿ, ಕೆಲವೊಂದು ಮೂಮೆಂಟ್ಸ್ಗಳ್ನ ಎಂಜಾಯ್ ಮಾಡ್ಬರೋಣ ಅಂತ. ಸೊ ಗೆಟ್ ರೆಡಿ. ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಸೊ ಬರ್ರಿ, ನಿಮ್ಮನ್ನು ಕರ್ಕೊಂಡು ಇಸ್ಕಾನ್ ಟೆಂಪಲ್ ಬಂದಾದ್ಮೇಲೆ ನೋಡೋಣ, ಒಳಗಡೆ ಹೋಗಿ ದರ್ಶನ ತೊಗೊಂಡು ನೋಡೋಣ ಹೆಂಗಿರ್ತದೆ ಅಂತ. ಅಲ್ಲಿಂದ ಮನೆಯಿಂದ 14 ಕಿಲೋಮೀಟ್ರ್ ಆಯ್ತು ಅದು ಬರೋಕೆ. ಬಂದಾದ್ಮೇಲೆ ನೋಡೋಣ ಅಂತ ಒಳಗಡೆ ಹೆಂಗೆ ದರ್ಶನ ಇರ್ತೈತಿ ಎಲ್ಲ ನೋಡಿ ಮತ್ತೆ ನಿಮ್ಗೆ ರಿವ್ಯೂ ಹೇಳ್ತೀವಿ. ನಿನ್ನೆಕ್ಕಿಂತ ರಶನ್ ಅಷ್ಟೇನಿಲ್ಲ, ಬಟ್ ನಿನ್ನೆಕ್ಕಿಂತ ಭಾಳ ಅಕ್ವರ್ಡ್ ಫೀಲ್ ಆಗತ್ತೈತಿ. ಇಲ್ಲಿ ಎಲ್ಲರೂ ನಂಗೆ ನೋಡತ್ತಾರೆ. ಬಂದ್ವಿ ನಾವೀಗ ಇಸ್ಕಾನ್ ಟೆಂಪಲ್ ಮುಂದ್ಗಡೆ ಸ್ವಲ್ಪ ಬಿಸಿಲು ಈಗ ಸ್ಟಾರ್ಟ್ ಆಗತ್ತೈತಿ. ಈಗ ಟೈಮ್ ಎಷ್ಟಂದ್ರೆ 10:30 ಆಗೈತಿ. ಆಮೇಲೆ ಜಾಸ್ತಿ ಬಿಸಿಲಿಲ್ಲ, ಒಂದು ಸ್ವಲ್ಪ ಮೋಡ ಬಂದು ಹೊಂಟಿರೋದ್ರಿಂದ ಜಾಸ್ತಿ ಅಷ್ಟೊಂದು ಟಯರ್ಡ್ ಅನ್ಸಂಗಿಲ್ಲ. ನೋಡೋಣ ಒಳಗಡೆ ಹೋಗಿ ಆ್ಯಕ್ಚುಲ್ ದರ್ಶನ ಹೆಂಗಿರ್ತೈತೆ ಅಂತ ದರ್ಶನ ತೊಗೊಂಡು ನಿಮ್ಮ ಮುಂದೆ ಬರ್ತೇನಂತ. ಇಲ್ಲಿ ಬಂದ ತಕ್ಷಣ ಮನಸ್ಸು ಒಂದು ರೀತಿ ಶಾಂತ ಆಯಿತು. ನಾವು ಎಷ್ಟೇ ಬ್ಯುಸಿ ಆಗಿದ್ರೂ ಒಂದು ಕ್ಷಣ ದೇವ್ರ ಮುಂದೆ ನಿಂತಾಗ ನಮ್ಮ ಪ್ರಾಬ್ಲಮ್ ಎಲ್ಲ ಸಣ್ಣದಾಗಿ ಕಾಣಿಸ್ತಾವೆ. ಜನ ಮಸ್ತ್ ಐತಿ. ಬದುಕು ಅನ್ನೋದು ಬರೀ ಓಡಾಟ ಅಲ್ಲ, ಅದು ಒಂದೊಂದು ಸಾರಿ
ನಾವು ಸುಮ್ಮನೆ ಒಂದು ಕಡೆ ನಿಂತು ಆರಾಮಾಗಿ ಉಸಿರಾಡಿ ನಮ್ಮೊಳಗಡೆನೆ ನಾವು ಇಣುಕಿ ನೋಡಿದಾಗ ಬದುಕು ಇನ್ನೂ ಸ್ವಲ್ಪ ಸುಂದರವಾಗಿ ಕಾಣಿಸುತ್ತೆ. ಇದು ಇಲ್ಲಿ ಬಂದಾಗ ನನಗನ್ಸಿತ್ತು. ಪೇಂಟಿಂಗ್ ಒಂದು ಸ್ವಲ್ಪ ಬೆರಿಕ್ ಬಿಟ್ಟಾವು, ಆದರೂ ನೈಸ್ ಪೇಂಟಿಂಗ್. ಇಲ್ಲೂ ನೋಡ್ರಿ ಪೇಂಟಿಂಗ್ ಯಾವ ನಮೂನಿ ಅದಾವ. ಫೋಟೋ ಆ್ಯಂಡ್ ವಿಡಿಯೋಗ್ರಫಿ ಅಲೋವಿಲ್ಲ ಅಂತಪ್ಪ. ಇಲ್ಲಿ ಅಲೋವಿಲ್ಲ ಅಂತಂದ್ರೆ ಏನದ, ಯಾರು ಇಲ್ಲದೇ ಇದ್ದಾಗ ವಿಡಿಯೋ ಮಾಡ್ಕೊಂಡು ಹಾಕೋದಿಲ್ಲ ವಿಡಿಯೋ. ಈ ಪೇಂಟಿಂಗ್ ನೋಡ್ರಿ ಯಾವ ನಮ್ನಿ ಐತಿ. ಶಿವ ಪಾರ್ವತಿ ಗಣೇಶ ಮಲ್ಲಿ ನಂದಿ. ಈ ಮೆಟ್ಲಗಳು ನೋಡಿದೆ, ಈ ಸಡನ್ನಾಗಿ ಒಂದು ನಂಗೆ ಆಪ್ತ ಮಿತ್ರದೊಂದು ಸೀನ್ ನೆನಪಾಯ್ತು. ದ್ವಾರಕೀಶ್ ಅವ್ರು ಮೆಟ್ಲ ಹತ್ತಿ ಹೋಗುವಾಗ ಹೆದರ್ತಾರಲ್ಲ, ಅದೇ ಸೀನ್ ಇಲ್ಲಿ ಶೂಟ್ ಮಾಡಿದ್ದೇನೆ. ಗೊತ್ತಿದ್ರೆ ಕಮೆಂಟ್ ಒಳಗಡೆ ತಿಳಿಸ್ರಿ. ಸ್ವಲ್ಪ ಸೈನ್ ನಾಚಿಕೆ ಅಕ್ವರ್ಡ್ ಫೀಲ್ ಆಗತೈತಿ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕೆ. ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್. ಲಿಟ್ರಲಿ ನಂಗೆ ಫುಲ್ ಖುಷಿ ಆಯಿತು, ಹ್ಯಾಪಿ ಆದೆ ನಾನು ಇಲ್ಲಿ ನೋಡಿ. ಅಲ್ಲೆಲ್ಲ ರಿಸ್ಟ್ರಿಕ್ಷನ್ ಅದಾವೆ, ಮೇ ಬಿ ಅಲ್ಲೆಲ್ಲ ಪರ್ಮಿಷನ್ ಇಲ್ಲ. ಸೊ ಆ ಪರ್ಮಿಷನ್ ಇಲ್ಲದೆ ಇರೋ ಕಾರಣ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅದು ಒಳಗಡೆ ಜಾಸ್ತಿ ಏನು ಅಡ್ಡಾಡಲಿಲ್ಲ. ಕೆಲವೊಂದು ಹಾಲ್, ಆಮೇಲೆ ಕೆಲವೊಂದು ರೂಮ್ಸ್ ಏನು ಬೇಕಿತ್ತು ಅದನ್ನಷ್ಟೇ ಇಟ್ಟಾರ ಅಲ್ಲಿ. ಸೊ ಅದಷ್ಟೇ ಹೋಗಿ ನೋಡ್ಕೊಂಡು ಬಂದಂಗೆ ಆಯ್ತು. ಹಳೇ ಕಾಲದ್ದು ಅರಮನೆ ಒಳಗಡೆ ರಾಜರುಗಳು ಎದಕ್ಕಪ್ಪ ಇಷ್ಟೆಲ್ಲ ಅನ್ನಿಸ್ತೈತೆ, ಆ ನಮೂನಿ ಇದ್ದು. ಒಳಗಡೆ ಸ್ವಲ್ಪ ಮೈಕ್ ರಿಸ್ಟ್ರಿಕ್ಷನ್ಸ್ಗಳಿತ್ತು. ಆ ಮೈಕ್ ರಿಸ್ಟ್ರಿಕ್ಷನ್, ಆಮೇಲೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿತ್ತು. ಹಿಂಗೆ ಗುದ್ದಾಡಿ ಒಂದು 4 ಕ್ಲಿಪ್ಸ್ ಮಾಡ್ಕೊಂಬಂದೀನಿ. ಅದು ವಿಡಿಯೋ ಒಳಗಡೆ ಪ್ಲೇ ಮಾಡಿರ್ತೀನಿ. ಪ್ಲೇ ಮಾಡಿದಾಗ ನೋಡ್ರಿ. ಒಳಗಡೆ ಪೇಂಟಿಂಗ್ಸ್ ಮಸ್ತ್ ಇತ್ತು. ಆಮೇಲೆ ಓವರ್ ಆಲ್ ಈ ಅರಮನೆ ನೋಡಿದಾಗ ಖುಷಿ ಅನ್ನಿಸ್ತು. ಈಗ ಮತ್ತೆ ಮಲ್ಲೇಶ್ವರಂ ಹೋಗೋಣ, ಅಲ್ಲಿ ಹೋಗಿ ಊಟ ಮಾಡೋಣ ಇರುತ್ತೆ. ಊಟ ಮಾಡಿ ಮತ್ತೇನು ಅನ್ನಿಸ್ತೈತೆ ನೋಡೋಣ ಮುಂದೆ. ಸೊ ಬರ್ರಿ. ಇಷ್ಟೆಲ್ಲ ಸುತ್ತಾಡಿ ಸುಸ್ತಾಗಿ ಈಗ ಬಂದ್ವಿ ರಾಮೇಶ್ವರಂ ಕೆಫೆಗೆ. ಇಲ್ಲಿ ಬಂದ್ರೆ ಗೊತ್ತಾಯ್ತು, ಸಣ್ಣ ಸಣ್ಣ ಖುಷಿಗಳೇ ಜೀವನದೊಳಗೆ ನಿಜವಾದ ರುಚಿ ತರ್ತಾವಂತ. ಒಂದು ಒಳ್ಳೆ ದೋಸೆ, ಒಂದು ಬಿಸಿ ಫಿಲ್ಟರ್ ಕಾಫಿ, ಇಷ್ಟು ಸಾಕಲ್ಲ ದಿನ ಪೂರ್ತಿ ನಕ್ಕೊಂತಿರಾಕ. ಹೊರಟ್ವಿ. ಇವತ್ತಿನ ಇಲ್ಲಿಗೆ ಲಾಗ್ ಅಲ್ಲ, ಒಂದು ಥರ ಎಕ್ಸ್ಪೆರಿಮೆಂಟ್ ಚಾಲೆಂಜ್ ಇಲ್ಲಿಗೆ ಮುಗಿತೈತಿ. ಸೊ ಅದೇ ರಾಮೇಶ್ವರಂ ಕೆಫೆ ಚಲೋ ಇತ್ತು, ಟೇಸ್ಟ್ ಇತ್ತು. ಎಲ್ಲ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಮತ್ತು ಓರಿಯನ್ ಮಾಲಿಗೆ ಹೋಗೋಣ ಅಂಥೇಳಿ ಡಿಸೈಡ್ ಆಗಿ ಈಗ ಓರಿಯನ್ ಮಾಲಿಗೆ ಬಂದ್ವಿ. ಕಾಣಿಸತೈತಿ ಓರಿಯನ್ ಮಾಲ್ ಒಳಗೆ ಏನು ತೊಗೋಬಾರ್ದು ಅಂತ ಬಂದೆ. ಆದ್ರೆ 1,000 ರೂಪಾಯಿ ಸ್ಕಿನ್ ಕೇರಿಗೆ ಅಂತೇಳಿ ಹಾಕಿ, ಸ್ಕಿನ್ ಕೇರ್ ಹೆಸರೊಳಗಡೆ 1,000 ರೂಪಾಯಿ ಢಮ್. ಮಾಲ್ ಒಳಗೆ ಅಡ್ಡಾಡ್ಕೊಂತ ಯಾವುದೋ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ. ಇಲ್ಲಿ
ತೊಗೊಳೋಣ ಅನ್ನಿಸ್ತು ನೋಡಿ ಇದನ್ನು. ಚಲೋ ಅದಾವಲ್ಲ ಇವ. ನೋಡ್ರಿ ಒರೈನ್ ಮಾಲ್ ಮುಂದೆ ಏನು ಬಿಲ್ಡಿಂಗ್ ಪಾ ನೋಡಲ್ಲಿ. ನಂಗಂತೂ ಈ ಥರ ಲೈಫ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್ ಇದು. ಇಲ್ಲೇ ಟೆಂಟ್ ಹಾಕೊಂಡು ಇದ್ಬಿಡು ಅನಿಸ್ತೈತಿ. ಇವತ್ತು ನಾನು ಅನ್ಕೊಂಡಿರಲಿಲ್ಲ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ತೇವೆ ಅಂತೇಳಿ. ಆದರೂ ಎಕ್ಸ್ಪ್ಲೋರ್ ಮಾಡಿದ್ವಿ. ಎಕ್ಸ್ಪ್ಲೋರ್ ಅನ್ನೋಕ್ಕಿಂತ ಜಾಸ್ತಿನೇ ಅಡ್ಡಾಡಿದ್ವಿ. ಬೆಳಗ್ಗೆ ಒಂದು 9 ಗಂಟೆಗೆ ಮನೆ ಬಿಟ್ಟವ್ರೆ, ಇನ್ನೂ ಮನೆ ಹೋಗಿಲ್ಲ. ಎಷ್ಟಾಗೈತೆ ಅಂದ್ರೆ ಟೈಮ 7:15 ಆಗೈತಿ. 7:15 ಆಗೈತಿ, ಇನ್ನೂ ಇದನ್ನು ಬಿಟ್ಟು ಹೋಗಕ್ಕೆ ಬರತ್ತಿಲ್ಲ. ಮೇ ಬಿ ಫಸ್ಟ್ ಟೈಮ್ ಇರಬೇಕಲ್ಲ, ಅದಕ್ಕೆ ಹಿಂಗೆ ಅನ್ಸೋದೈತದ. ಒಂದು ಹೊಸ ಪ್ರಪಂಚ ನೋಡ್ದಂಗೆ ಆಯ್ತು ಇವತ್ತು. ಭಾಳ ವರ್ಷ ಆದ್ಮೇಲೆ ಬಂದಿದ್ವಿ ಇಲ್ಲಿ. ನಾವು ಬಂದಾಗ ಇದನ್ನು ನೋಡಿದ ಪಾಯಿಂಟ್ ಆಫ್ ವ್ಯೂ ಬೇರೆ, ಇವತ್ತು ನಾನು ನೋಡ್ತಿರೋ ಪಾಯಿಂಟ್ ಆಫ್ ವ್ಯೂ ಬೇರೆ ಈ ಮಾಲ್ದು. ಭಾಳ ಖುಷಿ ಆಯ್ತು ಇವತ್ತು ಇಲ್ಲಿ ಇಷ್ಟೆಲ್ಲ ಅಡ್ಡಾಡಿ. ಬೆಳಗ್ಗೆ ಎಷ್ಟು ಅಡ್ಡಾಡಿದ್ರು ಇನ್ನೂ ಸ್ವಲ್ಪ ನೀರು ಸರಿಯಾಗಿ ಕುಡ್ದಿಲ್ಲ, ಆದರೂ ಟಯರ್ಡ್ ಅನ್ಸತ್ತಿಲ್ಲ. ಮತ್ತು ನೆಕ್ಸ್ಟ್ ಒಂದು ಹೊಸ ಚಾಲೆಂಜ್ಗಳು ತೊಗೊಂಡು ಬರೋಣ, ಹೊಸ ಐಡಿಯಾಸ್ಗಳ ಮೇಲೆ ಕೆಲಸ ಮಾಡೋಣ. ಸೊ ಬೆಂಗಳೂರು ಒಂದು ಹೊಸ ಪ್ರಪಂಚನ, ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ ನನಗೆ ನನ್ನೊಳಗಡೆನೆ ಇನ್ನೊಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡತೈತಿ. ನನಗೆ ಗೊತ್ತಿಲ್ಲದೆ ಇಲ್ಲಿ ಗಾಡಿ ಹುಡ್ಕೋದ ಒಂದು ದೊಡ್ಡ ಇದಾಗೈತಿ. ಎಲ್ಲಿ ಗಾಡಿ ಹಚ್ಚಿದೀವಿ ಗೊತ್ತಾಗತ್ತಿಲ್ಲ. ಬೇಸ್ಮೆಂಟ್ ಗಾಡಿ ಹುಡ್ಕಕ್ಕೆ ಒಂದು 5 ನಿಮಿಷ ಆಯ್ತು. ಎಲ್ಲಿ ಹಚ್ಚೋ ಪಾರ್ಕ್ ಅಂತೇಳಿ ಗೊತ್ತಾಗತ್ತಿಲ್ಲ. ಸೊ ಇಷ್ಟು ದೊಡ್ಡದೈತಿ. ಫಸ್ಟ್ ಟೈಮ್ ಸ್ಕೂಟಿ ತೊಗೊಂಡು ಎಷ್ಟು ದೂರ ಬಂದೇವಲ್ಲ. ಗಾಡಿ ನಮ್ಮ ಸ್ಕೂಟಿ ಪಾರ್ಕ್ ಮಾಡಿದ್ದು ಇಲ್ಲಿ ಫಸ್ಟ್ ಟೈಮ್ ಗಾಡಿ ಪಾರ್ಕ್ ಮಾಡಿದ್ವಲ್ಲ. ಸೊ ಅದಕ್ಕೆ ಕನ್ಫ್ಯೂಸ್ ಆಗಿ ಎಲ್ಲೆಲ್ಲ ಓಡಾಡಿಸ್ತೀವಿ. UB ಅಂತ ಕೆಳಗಡೆ ಹೋಗ್ಬೇಕೀಗ. ನಮ್ಮ ಸ್ಕೂಟಿ ಸಿಕ್ತಂದ್ರೆ ಸಾಕೀಗ. UB 30 ನಮ್ಮ ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಐತಿ ನೋಡ್ರಿ ಗಾಡಿ ಪಾರ್ಕ್. ಫಸ್ಟ್ ಟೈಮ್ ಇದ್ರೊಳಗಡೆ ಎಷ್ಟು ಅಂದ್ಕೊಂಡು ಗಾಡಿ ಒಳಗೆ ನಾನು ಗಾಡಿ ಪಾರ್ಕ್ ಮಾಡೀನಿ. ಗಾಡಿ ಹುಡ್ಕೋದ ಒಂದು ದೊಡ್ಡ ಕೆಲಸ ಆಗೈತಿ ಇಲ್ಲಿ. ಆದರೂ ಮಸ್ತ್ ಬೈಕ್ ಅದಾವಪ್ಪ ಮಾರ. ಬೈಕ್ ನೋಡಿದಾಗ ಖುಷಿ ಆಕೈತಿ. ನಮ್ಮ ಲೈಲಾ ಎಲ್ಲಿ ನಿಂತಿರ್ತಾಳೆ ಗೊತ್ತಾ? ನಮ್ಮ ಲೈಲಾ ಎಲ್ಲಿ ನಿಂತಾಳೆ? 29, 23 ಎಲ್ಲಾಯ್ತು? ಇಲ್ಲಿ ನಮ್ಮ ಲೈಲಾನ್ ತೋರಿಸ್ತೀನಿ ನೋಡ್ರಿ. ಈ ಬೈಕು ಸೇಮ್ ಐತಿ, ಈ ಬೈಕು ಸೇಮ್ ಐತಲ್ಲ. ನಮ್ಮ ಲೈಲಾಗ ಬೆಳಗಿನ ಸಂಜೆ ಮಟ್ಟ ಓಡಾಡ್ ಸಾಕಾಗೈತಲ್ಲ. ಇಲ್ಲಿ ಆರಾಮಾಗಿ ನಿಂತಾಳೆ ನಮ್ಮ ಲೈಲಾ. ಇವಳ ಸಿಕ್ಳ. ಮನೆಗೆ ಬಂದ್ವಿ ನಾವು ಈಗ ವಾಪಸ್. ಬೆಳಗ್ಗೆ ಒಂದು 9 ಗಂಟೆಗೆ, ಎಕ್ಸಾಕ್ಟ್ 9 ಗಂಟೆಗೆ ನಾವು ಮನೆಯಿಂದ ಹೊರಟಿದ್ವಿ. ಏನೇನು ನೋಡ್ಬೇಕನ್ನೋ ಒಂದು ಪ್ಲೇಸಸ್ಗಳಿದ್ವು. ಎಲ್ಲ ಪ್ಲೇಸಸ್ಗಳು ಮುಗಿಸಿ ಮತ್ತೆ ತಿರ್ಗಾ ನಾವು ಮನೆಗೆ ಬಂದು ರೀಚ್ ಆಗಕ್ಕೆ 9 ಗಂಟೆ ಆಗೈತಿ. ಉಲ್ಟಾ ಕಾಣತ್ತೈತದ. 9ರಿಂದ 9 ಗಂಟೆ ಆಯ್ತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಪ್ಲೇಸಸ್ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಭಾಳ ವರ್ಷ ಹಿಂದೆ ಮೇ ಬಿ ಒಂದು 5-6 ವರ್ಷ ಹಿಂದ್ಗಡೆ ಒರೈನ್ ಮಾಲಿಗೆ ಬಂದಿದ್ವಿ. ನಂಗೆ ಸ್ಪೆಲ್ ಕರೆಕ್ಟ್ ಆಗತ್ತಲ್ಲ. ಒರೈನ್ ಮಾಲ್ ಏನು ಓರಿಯನ್ ಮಾಲ್ ಗೊತ್ತಿಲ್ಲ. ಒರೈನ್ ಮಾಲ್ ಇರ್ಬೇಕದು. ಒರೈನ್ ಮಾಲಿಗೆ ನಾವು ಬಂದಿದ್ವಿ. ಅವಾಗ ಬಂದಾಗ ಏನು ಶಾಪಿಂಗ್ ಮಾಡಿರಲಿಲ್ಲ. ಅವಾಗ ಬೆಂಗಳೂರು ಹ್ಯೂಜ್ ಆಗಿ ಕಂಡಿತ್ತು ನಮ್ಗೆ. ನಾನು ಅವಾಗ 11th ಇದ್ದೇ ಇರ್ಬೇಕು. ನಾನು ಅವಾಗ 10th ಇದ್ದೇ ಇರ್ಬೇಕು. ಅವಾಗ ನಾನು ಒರೈನ್ ಮಾಲಿಗೆ ಬಂದವ. ಅವಾಗ ಎಕ್ಸ್ಪ್ಲೋರ್ ಮಾಡಕತ್ತಿದ್ವಿ. ಅವಾಗ ನಮ್ಗೆ ಏನೂ ಐಡಿಯಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಜ್ಞಾನ ಐತಿ. ಯಾಕಂದ್ರೆ ಎಲ್ಲಿ ಏನು ನಡೀತೈತೆ ಅಂತ ಹೇಳಿ ಸ್ವಲ್ಪ ಗೊತ್ತೀಗ. ಸೊ ಹಿಂಗಿರೋದ್ರಿಂದ ಇವತ್ತು ನಾನು ಸ್ಕೂಟಿ ತೊಗೊಂಡು ಅಮ್ಮನ್ ಕರ್ಕೊಂಡು ಹೋಗಿದ್ವಿ. ಇವತ್ತು ಪ್ಲೇಸಸ್ಗಳನ್ನ ತೋರಿಸಿದ್ವಿ. ಆಮೇಲೆ ನಾನು ನೋಡ್ಬೇಕಾಗಿತ್ತು, ಅವಳಿಗೂ ಕ್ಯೂರಿಯಾಸಿಟಿ ಇತ್ತು ಎಲ್ಲಿ ಹೆಂಗೈತೆ ಅಂತ. ಇಷ್ಟು ದಿನ ಸ್ವಲ್ಪ ಮನೆಯೊಳಗಿದ್ದ ಬೋರ್ ಆಗ್ತಾಳೆ ಅಂತೇಳಿ ಇವತ್ತು ಕರ್ಕೊಂಡು ಅಡ್ಡಾಡಿದೆ. ಸೊ ಅವಾಗ ನೋಡಿರೋ ಒರೈನ್ ಮಾಲ್ಗೂ ಇವಾಗ ನೋಡಿರೋ ಒರೈನ್ ಮಾಲ್ಗೂ ಥಿಂಕಿಂಗ್ ವೈಸ್ ಪಾಯಿಂಟ್ ಆಫ್ ವ್ಯೂ ಏನೈತಲ್ಲ, ಅದು ಫುಲ್ ಟೋಟಲಿ ಚೇಂಜ್ ಆಗೈತೆ ನನಗೆ. ಅದೊಂದು ನನ್ನ ಒಳಗಡೆ ನಾನು ಅಬ್ಸರ್ವ್ ಮಾಡಿದೆ. ಆಮೇಲೆ ಇನ್ನೂ ಒಂಚೂರು ನನಗೆ ಕ್ರೌಡ್ನ ನೋಡಿದಾಗ ಸ್ವಲ್ಪ ನರ್ವಸ್ ಫೀಲ್ ಆಕೇನಿ. ಅವಾಗ ಅದಕ್ಕೋಸ್ಕರ ನಾನು ಜಾಸ್ತಿ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾ ನಂಗೆ ಮಾತಾಡೋಕ್ಕಾಗಲಿಲ್ಲ. ಓವರ್ ಆಲ್ ಹೇಳ್ಬೇಕಂತಂದ್ರೆ ಇವತ್ತಿನ ಜರ್ನಿ, ಇವತ್ತಿನ ಎಕ್ಸ್ಪ್ಲೋರೇಷನ್ ಆಫ್ ಬೆಂಗಳೂರು ಭಾರಿ ಇತ್ತು. ನನಗಂತೂ ಭಾಳ ಖುಷಿ ಆಯ್ತು. ಇದೇ ಥರ ಮತ್ತು ನೆಕ್ಸ್ಟ್ ವೀಕ್ ನಾನು ನನ್ನ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಈಗಿರ್ತಾನೆ. ಸೊ ಇದು ವಿತೌಟ್ ಪ್ಲ್ಯಾನ್ ನಾ ರಾತ್ರಿ ಅಂದ್ಕೊಂಡಿದ್ದೆ ಯಾವ ಪ್ಲೇಸಿಗೆ ಹೋಗ್ಬೇಕಂದ್ರೆ ಅವಾಗ ಇಸ್ಕಾನ್ ಟೆಂಪಲ್ ಮೈಂಡಿಗೆ ಬಂದಿತ್ತು. ಸೊ ಇಸ್ಕಾನ್ ಟೆಂಪಲಿಗೆ ಹೋಗಲೇಬೇಕಂತ ಹೇಳಿ ಬೆಳಗ್ಗೆ
ಎಷ್ಟು ಬೇಗ ಎದ್ರೂ 7 ಗಂಟೆಗೆ ಎದ್ರೂ 9 ಗಂಟೆಗೆ ರೆಡಿಯಾಗಿ ಹೋದ್ವಿ. ಇದೇ ಥರ ಮತ್ತು ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣಂತ. ಅವಾಗ ನಾನು ಏನು ಎಕ್ಸ್ಪ್ಲೋರ್ ಮಾಡ್ತೀನೋ ನನಗೂ ಗೊತ್ತಿಲ್ಲ, ನನಗೆ ಏನೂ ಐಡಿಯಾ ಇಲ್ಲ, ಏನು ಮೈಂಡಿಗೆ ಹೊಳಿತೈತೆ ಅನ್ನೋದು ನನಗೂ ಒಂದು ಭಾಳ ಕ್ಯೂರಿಯಾಸಿಟಿ ಐತಿ. ಎಂಡ್ವರೆಗೂ ನೀವು ವಿಡಿಯೋ ನೋಡಿದ್ದಕ್ಕೆ ಭಾಳ ಥ್ಯಾಂಕ್ಸ್. ಆಮೇಲೆ ಇದೇ ಥರ ವಿಡಿಯೋಸ್ಗಳನ್ನ ನಾನು ಯೂನಿಕ್ ಆಗಿರೋದು ಏನಾದರೂ ಒಂದು ನನ್ನ ಒಳಗಡೆ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಅನ್ಕೊಂಡಿನಿ ಕೆಲವೊಂದು ಚಾಲೆಂಜಸ್ಗಳು ತೊಗೊಳ್ಳೋಣ ಅಂತ. ಸೊ ಆ ಚಾಲೆಂಜಸ್ಗಳನ್ನ ತೊಗೊಂಡು ಆ ಚಾಲೆಂಜಸ್ನ ಒಂದೊಂದೇ ಕಂಪ್ಲೀಟ್ ಮಾಡ್ತಾ ಹೋದ್ರೆ ಹೆಂಗಿರ್ಬೋದು ಅಂತ ಹೇಳಿ ಒಂದು ಯೋಚನೆ. ಸೊ ಆ ಯೋಚನೆನ ಎಷ್ಟು ಎಕ್ಸಿಕ್ಯೂಟ್ ಮಾಡ್ತೇನೋ ನನಗೂ ಗೊತ್ತಿಲ್ಲ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಒಂದು ನನ್ನ ಜರ್ನಿ ಆಮೇಲೆ ಈ ಒಂದು ಎಕ್ಸ್ಪ್ಲೋರೇಷನ್ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಸೊ ಈ ಜರ್ನಿ ಒಳಗಡೆ ನಂಗೆ ತುಂಬ ಕಲ್ಕೊಳಕ್ಕೆ ಸಿಗತೈತಿ. ಎಡಿಟಿಂಗ್ ಮಾಡತ್ತೀನಿ, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡತ್ತೀನಿ, ಆಮೇಲೆ ಸೋಷಿಯಲೈಸ್ ಆಗಕ್ಕೆ ಟ್ರೈ ಮಾಡತ್ತೀನಿ, ಏನೋ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳತ್ತೀನಿ. ಸೊ ಮತ್ತು ಇದೇ ಥರ ಮತ್ತು ಹೊಸ ಕಾಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕ್ಯೂರಿಯಸ್ ಆಗಿರಿ. ಆಮೇಲೆ ನೀವು ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಒಂದು ಅನ್ಕೊಂಡಿನಿ ಏನಂತಂದ್ರೆ ನೆಕ್ಸ್ಟ್ ನಾನು MG ರೋಡಿಗೆ ಭೇಟಿ ಆಗ್ಬೇಕಂತೇಳಿ. ಸೊ MG ರೋಡಿಗೆ ಭೇಟಿ ಆದಾಗ ಆ ಒಂದು ಕ್ರೌಡ್ನ ನಾನು ಫೇಸ್ ಮಾಡೋಕೆ ಇವತ್ತು ನಾನು ರೆಡಿ ಆಗಬೇಕು. ಸೊ ಅಲ್ಲಿರುವಂಥ ಕ್ರೌಡ್ ಒಳಗಡೆ ನಾನು ಏನೋ ಒಂದು ನನಗೆ ಒಂದು ಸ್ವಲ್ಪ ಮುಜುಗರ ಆಗುವಂಥ ಒಂದು ಡಿಸಿಷನ್ನ ತೊಗೊಳ್ಬೇಕಂತೇಳಿ ಮೈಂಡ್ ಒಳಗೆ ಏನೋ ಬಂದೈತಿ. ಸೊ ಆ ಥಿಂಕಿಂಗ್ನ ನೀವು ಏನಾದರೂ ವೇಟ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ವೀಕ್ ನೀವು ವಿಡಿಯೋನ ಖಂಡಿತ ಮಿಸ್ ಮಾಡ್ಕೋಬಾರ್ದು. ಒಳಗಡೆ ಒಂದು ನನ್ನೊಳಗಡೆನೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿನಿ. ಒಂದು 10% ಪ್ಲ್ಯಾನ್ ಐತಿ. ಸೊ ಆ 10%ನ ಇನ್ನೂ ಒಂದು 90% ಕವರ್ ಮಾಡಿ 100%ಗೆ ತೊಗೊಂಡು ಬಂದು ಆ ವಿಡಿಯೋನ ಎಕ್ಸಿಕ್ಯೂಟ್ ಮಾಡ್ಬೇಕಂತೇಳಿ ಭಾಳ ಆಸೆ ಐತಿ. ಸೊ ಸ್ಟೇ ಟ್ಯೂನ್. ಆಮೇಲೆ ನೀವು ಏನಾರು ಒಂದು ಹಿಂಗೆ ಕಲಿತಾ ಇರಿ, ನೀವು ಒಂದು ಏನಾರು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಿ, ಸುಮ್ಮನೆ ಅಂತೂ ಕೊರಕ್ಕೆ ಹೋಗ್ಬಿಡ್ರಿ ಅಂಥೇಳಿ ನನ್ನ ಒಂದು ಸಣ್ಣ ಸಜೆಷನ್ ಇವತ್ತಿಗೆ ಇಷ್ಟ. ಆಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಆಮೇಲೆ ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಕ್ಯೂರಿಯಾಸಿಟಿನ ಯಾವತ್ತೂ ಕಳ್ಕೊಳಕ್ಕೆ ಹೋಗ್ಬಿಟ್ರಿ. ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್.